ವಿಕ್ರಮಕಂಠಿ ಎನ್ನುವ ಸೌಮದೇಶಕ್ಕೆ ಯಾರು ಎನ್ನುವ ಹಾಗೆ ಕೇಳಿದ್ದೀರಿ. ಸೋಮಪತಿ ಎಂಬುದನ್ನು ಕೇಳಿದೆ. ನಿಜವಾಗಿಯೂ ಹೌದೇ ಹೌದು. ಕೊಟ್ಟಂತ ವಿಚಾರ ಬಹಳ ವಿಶೇಷ ಉಂಟು ಸ್ವಾಮಿ, ಬಹಳ ವಿಶೇಷ ಉಂಟು. ನಮ್ಮ ಜೀವನ ಎನ್ನುವುದೇ ಹಾಗೆ ಪ್ರಪಂಚ ಪ್ರಖ್ಯಾತವಾಗಿ ಪ್ರಾಮುಖ್ಯಗೊಂಡ ಪ್ರಾಪಂಚಿಕದಲ್ಲಿಯೂ ಹೌದೆನಿಸಿಕೊಂಡಿದ್ದು ನಾನಿದ್ದಂತಹ ಈ ಸೌಮದೇಶ ವರ್ತಮಾನ ಕಾಲದಲ್ಲಿ ಇಲ್ಲಿಯ ಪ್ರಭಾವಿಭವಾಗಿ ನಮ್ಮ ಹಿರಿಯರು ಆಳಿ ಬಾಳಿ ಬೆಳಗಿದಂತಹ ಹರಿವಿಷ್ಟರವನ್ನು ಏರಿ ಮೆರೆಯುತ್ತಿದ್ದವೋ ಈ ಸಾಲ್ವ ಭೂಪತಿ ಕೆಲವರಿಗೆ ಯೋಗ ಇದ್ದರೆ ಯೋಗ್ಯತೆ ಇರುವುದಿಲ್ಲ ಸ್ವಾಮಿ, ಇನ್ನು ಕೆಲವರಿಗೆ ಯೋಗ್ಯತೆ ಇರ್ತದೆ ಯೋಗವೇ ಇರುವುದಿಲ್ಲ. ಆ ನೆಲೆಯಲ್ಲಿ ಎರಡನೇ ಸಾಲು ನಮ್ಮದ್ದು. ಯಾಕೆ ನಾವು ಯಾವುದೇ ಮೇಳದಲ್ಲಿಲ್ಲ. ಕಾರಣ ಗೊತ್ತುಂಟ ನಿಮ್ಗೆ? ಅಲ್ಲ, ನೀವು ನಗುವುದು ಬೇಡ. ನಾವು ಮೇಳದಲ್ಲಿಲ್ಲ ಅಂದ ಕೂಡಲೇ ನೀವು ನಗುವುದು ಬೇಡ. ನಮ್ಮಲ್ಲೇ ಆ ರೀತಿಯಾಗಿರುವಂತಹ ಆಕ್ಷೇಪ ಭಾವನೆಗಳು ಸ್ವಾಮಿ, ಬೇರೆ ಏನು ಅಲ್ಲ. ಕ್ಷತ್ರಿಯರು ನನ್ನನ್ನು ಕ್ಷತ್ರಿಯನೆಂದು ಪರಿಗಣಿಸಲಿಲ್ಲ, ಧನುಜರು ಅತ್ತ ಕಡೆ ನನ್ನನ್ನು ಧನುಜನೆಂದು ಪರಿಗಣಿಸಲಿಲ್ಲ. ಅತ್ತ ಅವರೂ ಆಕ್ಷೇಪಿಸಿದರು, ಇತ್ತ ಇವರೂ ಆಕ್ಷೇಪಿಸಿದರು. ಹಾಗಾಗಿ ನಾನು ಅಡ್ಡಪಂಥೀಯನಾಗಿ ಉಳಿದೆ. ಆ ಕಡೆಯಲ್ಲಿ ಅವರು ಮೇಳಕ್ಕೆ ಸೇರಿಸಿಕೊಳ್ಳಲಿಲ್ಲ, ಈ ಕಡೆಯಲ್ಲಿ ಇವರು ಕೂಡ ಮೇಳಕ್ಕೆ ಸೇರಿಸಿಕೊಳ್ಳಲಿಲ್ಲ. ಆ ನೆಲೆಯಲ್ಲಿ ಹೇಳಿದ್ದು. ಹಾಗಿದ್ದರೆ ವರ್ತಮಾನ ಕಾಲದಲ್ಲಿ ಸುತ್ತಲಿನ ಹತ್ತು ಏನು ನಾನು ಎಷ್ಟು ಎನ್ನುವುದನ್ನು, ಅಲ್ಲ ನನ್ನ ತೋಳಬಲ ನನ್ನ ಸಾಮರ್ಥ್ಯ ಎಷ್ಟು ಏನು ಎನ್ನುವುದನ್ನು ಪ್ರಪಂಚದ 10 ಹಲವು ದೇಶಗಳಿಗೆ ತೋರಿಸಿಕೊಟ್ಟವನಿದ್ದೇನೆ. ನಿತ್ಯ ಪದ್ಧತಿಯಂತೆ ನಿತ್ಯಾನಿಕವನ್ನು ಮುಗಿಸಿ ಓಲಗ ಶಾಲೆಯನ್ನು ಸೇರಿದ್ದು ಹೌದು. ವಿಶೇಷ ಇದ್ರೆ ಬರಲಿ ನೋಡೋಣ. ಈ ಪವಿತ್ರಳ ಪ್ರಣಾಮಗಳು ಪ್ರಭು. ಪವಿತ್ರ ಹೌದು. ಅಲ್ಲ, ನನ್ನ ಪಾದ ಪವಿತ್ರ ಹೌದು. ನೀನ್ಯಾವ ಮುಸುಕುದಾರಿ ಪವಿತ್ರ ಅಂತ ಗೊತ್ತಾಗಲಿಲ್ಲ ನನಗೆ. ಹೌದಾ? ಮತ್ತೆ ಮುಸುಕಾಕಿಕೊಂಡು ಬಂದವರನ್ನೆಲ್ಲ ನಾವು ಪವಿತ್ರ ಅಂತ ಒಪ್ಪುವುದಿಲ್ಲ ಪ್ರಭು. ಈಗ ಮುಸುಕಾಕಿ ಬರುವುದಕ್ಕೆ ಕಾರಣ ಉಂಟು ಪ್ರಭು. ಏನು ಕಾರಣ? ಯಾರು ನೀನು? ನನ್ನ ಮುಸುಕು ತೆಗೆದು ತಿರುಗಾಡುವುದಕ್ಕೆ ನನ್ನಿಂದ ಆಗುವುದಿಲ್ಲ ಪ್ರಭು. ಯಾಕೆ? ಅಂತದ್ದು ಯಾವ್ದಾದ್ರು ರೋಗ ಹೊಡೆದಿದೆಯಾ ನಿನಗೆ? ಹಾಗೇನು ಇಲ್ಲ ಪ್ರಭು. ಮತ್ತೆ ನನಗೆ ಈಗ ಹೆಚ್ಚು ಕಡಿಮೆ ಆಗಿದೆ ಪ್ರಭು. ಯಾವುದ್ರಲ್ಲಿ? ತಲೆ ಹೆಚ್ಚು ಕಡಿಮೆ ಆಗಿದೆಯಾ? ಹೇಗೆ? ಅದು ಹೇಳುವಂತದ್ದಲ್ಲ, ಗುಟ್ಟಿನಲ್ಲಿ ಹೇಳುವಂತ ವಿಷಯ ಪ್ರಭು. ಹೌದಾ? ಹೌದು. ಯಾವ್ದಾದ್ರು ಮಾರಕ ಕಾಯಿಲೆ ಅಂತದ್ದೇನೂ ಇಲ್ಲ ಪ್ರಭು. ಯಾಕೆ? ಹೇಗೆ? ಯಾರು ನೀನು? ಒಂದು ಹೆಣ್ಣಿಗೆ ಏನಾಗ್ತದೆ ಹೇಳಿ, ಅಂತದೇ ನನಗಾಗಿದೆ ಪ್ರಭು. ಹೆಣ್ಣಿಗಾಗು? ನೀನ್ ಹೆಣ್ಣೆ ಅಲ್ವಾ? ಹೌದು. ಹೆಣ್ಣಿಗಾಗುತ್ತೆ ಆಗ್ಬೇಕು ಬಿಟ್ಟರೆ. ಆದ್ರೆ ಪ್ರಭು ಇದಕ್ಕೆ ಕಾರಣ ಉಂಟು. ನನ್ನ ಈ ಕಾರಣಕ್ಕೆ ಹೊಣೆಯಾದವರು ನನ್ನ ಮುಂದೆ ಇದ್ದಾರೆ ಪ್ರಭು. ನಿಂತಿರುವ ನೆಲವಿದು ಸೌಭಾವನಿ ಪಾಲನ ಊರು. ಹೌದು, ನೆಲ. ಸೌಭದೇಶದ ರಾಜಸ್ಥಾನದಲ್ಲಿ ಬಂದು ನಿಂತುಕೊಂಡಿದ್ದೀಯ. ಮಾತಾಡುವಾಗ ಪ್ರಜ್ಞೆ ಇರಲಿ, ಜಾಗ್ರತೆ ಜತನ. ಆದ್ರೆ ಪ್ರಭು ನಾವೊಂದು ಕಾಲದಲ್ಲಿ ಏನಾಯ್ತು, ವಿಹಾರಕ್ಕೆಂದು ಹೊರಟಾಗ ಯಾರು ಹೊರಟ್ರು? ನಾನು ಹೊರಟಾಗ ನೀವೇ ಬಂದು ನಿಂತು, ನಾನು ಬಂದು ನಿಂತು ಅಂಗನಾಮಣಿ ಕೇಳು ಮನದಿಂಗಿತವನಿಗೂ ಸಾಕ್ತೇನೆ. ಆ ಒಂದು ಕಾರಣದಿಂದ ಏನು ಅಷ್ಟೆಲ್ಲ ಬರಗೆಟ್ಟವ ನಾನು ಭಾವಿಸಿದ ನೀನು? ಹಾಗಲ್ಲ ಪ್ರಭು. ಆ ಒಂದು ಕಾರಣದಿಂದ ಈಗ ನನ್ನ ಹೊಟ್ಟೆಯೊಳಗೆ ಹಸು ಕೂಗ್ತಾ ಇದೆ ಪ್ರಭು. ಹಸು ಕೂಗ್ತಾ ಇದೆ. ನಿನ್ನ ಹೊಟ್ಟೆಯಲ್ಲಿ ಹಸು ಕೂಗ್ತಾ ಇದೆ ಪ್ರಭು. ಹಸು ಕೂಗ್ತಾ ಇದೆ? ಹೌದು. ಹಸು ಕೂಸು ಪ್ರಭು. ಹಸು ಕೂಸು? ಹೌದು. ಹಸು ಕೂಗದಿದ್ರೆ ನೀವು ಯಾವ್ದಾದ್ರು ಎತ್ತಿನ ಹತ್ರನೇ ಕೇಳಬೇಕಿತ್ತು. ಹೌದು, ಅದೇ ಕೇಳೋದಕ್ಕಾಗಿ ಬಂದಿದ್ದೇನೆ ಪ್ರಭು. ಹೇಳಿ. ನನಗೆ ನ್ಯಾಯ ಸಿಗಬೇಕು ಪ್ರಭು. ನ್ಯಾಯ ಯಾರಿಗೆ ಸಿಗಬೇಕು? ನನ್ನಿಂದ ಏನಾಗಿದೆ ನಿನಗೆ? ನನ್ನ ಹೊಟ್ಟೆ ತುಂಬಿದೆ ಪ್ರಭು. ಕಾಡಿ ತುಂಬಿಸ ನೋಡು. ನಿನ್ನಂತವರ ಸಂಘ ಬಯಸಿ ಎಲ್ಲೆಲ್ಲಿಯೋ ಹೋಗಿ ಬ್ಯಾಡದೆ ಹೋದದ್ದು ಮಾಡುವಂತಹ ಕರ್ಮ ಎನ್ನುವುದು ನಮಗೆ ಒದಗಿ ಬರಲಿಲ್ಲ.
ಮತ್ತೆ ನಾನು ಇಷ್ಟಪಟ್ಟೆ ಅಂತ ಆದ್ರೆ ಯಾವ್ಯಾವುದೋ ಒಂದು ಸರತಿ ಸಾಲಿನಲ್ಲಿ ನಿಲ್ಬೇಕೆ ಬಿಟ್ರೆ ನಾನು ಹೋಗಿ ನಿಮ್ಮಂತವರ ಸರದಿಯಲ್ಲಿ ನಿಲ್ಲುವಂತಹ ದುರ್ಧರ ಪ್ರಸಂಗ ಎನ್ನುವುದು ನನಗೆ ಇದು ತನಕ ಒದಗಿ ಬರಲಿಲ್ಲ. ಏನು ಏನಾಗ್ತದೆ ನಿನಗೆ? ಇಷ್ಟೊತ್ತು ಸರಿ ಇದ್ದೇನೆ, ಏನೋ ನಾನು ಮಾತಾಡುವಾಗ ಏನಾಗ್ತದೆ ನಿನಗೆ? ಏನೋ ಹಾಗೆ ನೀವು ಮಾತಾಡಿದ್ರೆ ಹಾಗಾಗ್ತದೆ. ಏನಾಗ್ತದೆ ನಿನಗೆ? ಮತ್ತು ಒಂದು ಹೇಳಿದ್ರಿ ಪ್ರಭು, ಹೇಳು. ಲಲನಾಮಣಿ ಬಾರೆ ಹಾ. ನೀ ನನ್ನ ಸೇರೆ ಹಾ. ಬಂದು ಸೇರಿದರೆ ನಾನೊಂದು ಕೊಡುವೆ ನಿನಗೆ ಬಾಲೆ. ಏನ್ ಕೊಡು ಎಂದಿದ್ದೆ? ಬಾಲೆ. ಬಾಲೆ? ಹೌದು ಯಾರು? ನಾನು? ಹೌದು. ಮತ್ತೆ ಹೇಳಿದ್ದನ್ನು ಹೇಳುವ ಅಭ್ಯಾಸ ನನಗಿಲ್ಲ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಆದ್ರೆ ಪ್ರಭು, ಹಾ. ಇದು ನಾನು ಮಾಡುತ್ತಿರುವ ಶಪಥ ಪ್ರಭು. ಹಾ. ನನ್ನ ಈ ಹೊಟ್ಟೆಯಲ್ಲಿರುವ ಕೂಸಿಗೆ ಹಾ. ಯಾರು ನೀವು ಅಪ್ಪ ಎನ್ನುವುದು ತಿಳಿಯಲೇಬೇಕು. ಹಾ. ನಾನು ಶಪಥ ಮಾಡ್ತೇನೆ. ನೀನೇ? ಹೌದು ಪ್ರಭು, ನಾನೇ. ನಿನಗೆ ಎಂತ ಚಪ್ಪಲ ಮಾರಾಯ? ಸ್ತ್ರೀ ವೇಷ ಮಾಡುವಂತ ಇಲ್ಲ ಚಪ್ಪಲ ಪ್ರಭು. ನಿನಗೆ? ಈ ಸ್ತ್ರೀವೇಷಕ್ಕಿದ್ದಂತ ಹಾ. ಬೆಲೆ ಹಾ. ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ. ಯಾವಾಗ ಕಂಡುಕೊಂಡೆ ನೀನು ಅದನ್ನ? ಅದನ್ನ ಕಂಡುಕೊಂಡಿದ್ದೇನೆ. ಹೇಗೆ ಅಂದ್ರೆ, ಹಾ. ಈ ರಾಜಾಡಳಿತನೇ ಹಾಗುಂಟು ಪ್ರಭು. ಯಾರ್ದು? ಹೇಗೆ ಗೊತ್ತಾ? ಹಾ. ನಮ್ಮ ರಾಜಾಡಳಿತ ಅಂದ್ರೆ ಏನು? ಏನು? ಹೆಂಗಸರಿಗೆ 2,000 ಕೊಡಿ, ಹಾ. ವಾಹನ ಉಚಿತವಾಗಿ ತಿರುಗಾಡಿ. ಯಾರು ಕೊಟ್ಟಿದ್ದು? ರಾಜಾಡಳಿತ. ಇಲ್ಲಿ ರಾಜರು ಯಾರು? ರಾಜಾಡಳಿತರಿದ್ದಾರೆ. ಹಾ, 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 ಹಾಗೆ. ಹಣೆಗಾಲದಲ್ಲಿ. ಹಾ, ಸರಿ. ಹಾ. ಅದನ್ನ ತಿಳಿದು ಹಾ. ನಾನು ಅದೇ ವೇಷ ಮಾಡಿದ್ರೆ ಸರಿಯಾದಿತ್ತು. ಯಾಕೆ ಉಚಿತಕ್ಕೆಲ್ಲ ಸಾಯ್ತಿರೋ ಪುಣ್ಯಾತ್ಮ? ಹಾ. ಹಾ. ಹಾಗೆ ಹಾ. ಪ್ರಭು, ಓ. ಇದು ಹಾ. ನಾನು ಮಾಡಿದ್ದು ವೇಷ. ಯಾಕೆ ವೇಷ ಮಾಡಿದೆ? ನಾನು ಮಾಡಿದ್ದೆ ಯಾಕೆ? ಯಾಕೆ? ನಾನು ನಿಮ್ಮ ಗುಪ್ತಚಾರಕನಲ್ಲವೇ. ಹಾ. ಅದಕ್ಕಾಗಿ ಹ್ಮ್. ನೀವು ಹೇಳಿದ ಹಾಗೆ ಹಾ. ವಿಷಯ ಸಂಗ್ರಹಿಸುವುದಕ್ಕಾಗಿ ನೂರಾರು ದೇಶವ ಸುತ್ತಿ ನಾನು. ನೂರಾರು ದೇಶವ ಸುತ್ತಿ ನಾನು. ಆಹಾ. ಸರಿಯಿಲ್ಲ ನಿಮಗೆಂದು, ಸರಿಯಿಲ್ಲ ನಿಮಗೆಂದು, ಸರಿಯಿಲ್ಲ ನಿಮಗೆಂದು ನಮ್ಮ ಗುಪ್ತಚರ ನೀನು? ಹೌದು ಪ್ರಭು. ನೀನು ಒಂದು ಕೆಲಸ ಕೊಟ್ಟಿದ್ದಲ್ಲ, ನೆನಪುಂಟ ನಿನಗೆ? ಹಾ. ಏನದು ಪ್ರಭು? ಈಗ ಹೇಳ್ಬೇಕು, ನೀನು ಹೇಳ್ಬೇಕು ನಾನು ಏನು ಕೊಟ್ಟಿದ್ದೇನೋ ಹಾಗೆ. ನಿಮ್ಮ ಪರವಾಗಿ ಹಾ. ಯಾವ ಯಾವ ದೇಶದಲ್ಲಿ ಹೇಗೆ ಹೇಗೆ ನಡೆಯುತ್ತಾ ಉಂಟು ಹಾ. ಎಲ್ಲವರನ್ನು ತಿಳಿದುಕೊಂಡು ಬರಬೇಕು. ಗುಪ್ತವಾಗಿ ಹೋಗ್ಬೇಕು ಅಂತ ಹೇಳಿದ್ರಿ ಪ್ರಭು. ನಿನ್ನ ಕೆಲಸವದು ಎನ್ನುವ ಹಾಗೆ. ಹೌದು. ಹಾ. ಹಾಗೆ ನೀವು ನಿಮ್ಮ ಹಾ. ಆಜ್ಞೆಯನ್ನು ಶಿರಸ ವಹಿಸಿ ಹಾ. ಹೊರಟೆ ಪ್ರಭು. ಒಂದೆರಡು ದೇಶವಲ್ಲ, ವಂಗ, ಕಳಿಂಗ, ಕಾಂಬೂಜ, ಹೆಗ್ರಳ್ಳಿ, ಡೊಂಗ್ರಿ, ಹೆಗ್ರಳ್ಳಿ, ಸುತ್ತ ಮುತ್ತ ಅತ್ತ ಇತ್ತ ಮಣಿಪಾಲದವರೆಗೂ ಹೋದೆ ಒಡೆಯ. ಎಲ್ಲ ಪುರವನ್ನು ಸುತ್ತಿ ಮಣಿಪಾಲಕ್ಕೆ ಹೋದೆ ಒಡೆಯ. ಮಣಿಪುರಕ್ಕೆ ಹೋದೆ. ಹೌದು ಪ್ರಭು. ಹಾಗೆ ಹೋಗ್ತಾ ನಿಮ್ಮ ಬಗ್ಗೆ ಹೇಗುಂಟು, ವಿಷಯ ಏನಂತು ಅಂತ ನೋಡಿದೆ ಪ್ರಭು. ನೋಡುವುದು ಹಾಗೆ ಅದೇ ಹೊರ ರಾಜ್ಯದಲ್ಲಿ ಒಂದು ಶಿಲೆಯನ್ನು ಕೆತ್ತಿದ್ದಾರೆ ಪ್ರಭು. ಕೆತ್ತುವುದರ ಜೊತೆಗೆ ಅದು ನಿಮ್ಮ ಪ್ರತಿಮಾ, ಅದು ನಿಮ್ಮ ಪ್ರತಿಮಾ, ನಿಮ್ಮ ಪ್ರತಿಮಾ. ಹಾ, ಪ್ರತಿಮೆ. ಹೌದು, ನನ್ನದಾಗಿರುವಂತಹ ಮೂರ್ತಿ. ಹೌದು. ಸರಿ. ನಿಮ್ಮ ಎತ್ತರವಾದ ಒಂದು ಶಿಲೆಯನ್ನ ಕೆತ್ತಿದ್ದಾರೆ. ಅದರ ಕೆಳಗೆ ಕಾಯನ್ನ ಒಡೆದಿಟ್ಟಿದ್ದಾರೆ. ಊದುಬತ್ತಿಯನ್ನ ಕಚ್ಚಿ ಪೂಜೆ ಮಾಡ್ತಾ ಇದ್ದಾರೆ ಪ್ರಭು. ನೀನ್ ನೇರ ಹೇಳು, ನೀವು ಸತ್ತೋಗಿದ್ದಾರೆ. ಹಾಗಲ್ಲ ಪ್ರಭು. ಹಾಗೆ ಹೇಳು, ನೀವು ಸತ್ತೋಗಿದ್ದೀರಿ, ಅದು ಅವ್ರಿಗೆ ಗೊತ್ತಾಗಿದೆ, ಹಾಗೆ ಮಾಡಿದ್ದಾರೆ ಅಂತ ಹೇಳು. ಹಾಗೆ ಮಾಡಿದ್ದಲ್ಲ. ಆ ಕಾಯಿ ಹೊಡೆಯುವುದು, ಊದುಬತ್ತಿ ಕಚ್ಚುವುದು ಯಾಕಾಗಿ? ಯಾಕೆ? ದೇವರಿಗಾಗಿ. ಅವರು ನಿಮ್ಮನ್ನ
ದೇವರ ಓ, ನನ್ನಲ್ಲಿ ದೇವರನ್ನು ಕಂಡಂತಹ ಅವರು ಕಾಣುತ್ತಾ ನನ್ನ ಬಗ್ಗಾಗಿ ಆ ರೀತಿಯಾಗಿರುವಂತಹ ಗೌರವ ಭಾವನೆಯನ್ನು ತಾಳುತ್ತಾರೆ. ಸರಿ, ಹಾಗೆ ಹೊರಟೆ ಪ್ರಭು. ಯಾವ ದೇಶ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೊಂದು ದೇಶಕ್ಕೆ ಹೋದೆ. ಆ ದೇಶದಲ್ಲಿ ಭಾಷೆ ನಮ್ದಲ್ಲ ಪ್ರಭು. ಯಾವ ಭಾಷೆ ಕೊಂಡ್ರೆ ಕಸಲ್ ಮಲ್ತ ಕಸಲ್ ಅಂಬಟ್ ಕಿತ್ ಉಲೈತಾ ಇದು ನನಗೆ ಅರ್ಥ ಆಗ್ಲಿಲ್ಲ ಪ್ರಭು. ಕೊಂಕಣ ದೇಶ. ಹೌದು, ಇದು ಬೇಡ ಅಂತ ಹೇಳಿ ಮುಂದಿನ ದೇಶಕ್ಕೆ ಹೊರಟೆ. ಅಲ್ಲಿ ಇಂಚಿನ ಮಳೆ ಇಂಚಲ ಮಳೆ ಹಂಗ್ ಪಳಿತಾ ಹಿಂಗ್ ಪಳಿತಾ ಇಂಚಲ್ತಾ ಮಂಚದಡಿಗೆ ಹೋಯ್ತಾ ಮಂಡಿ ಓಡ್ತಾ ಮಂಚದಡಿ ಮಿಸ್ ಆಯ್ತಾ ಹಾಗೆ ತೌಳವನಾಡು. ಹೌದು, ಅದು ನನಗೆ ಅರ್ಥ ಆಗದಿದ್ದ ಕಾರಣದಿಂದ ನಾನು ಮತ್ತೆ ಮುಂದೆ ಹೊರಟೆ. ಎಲ್ಲ ಹೊರಟೆ ಹೊರಟಬೇಕು ಅಂತ ಹೊರಟೆ ಪ್ರಭು. ಹೊರಡುವ ಸಂದರ್ಭದಲ್ಲಿ ಎಂತೆಂತ ನನ್ನ ನಿನ್ನ ಸಾಹಿತ್ಯ, ನಿನ್ನ ಶಬ್ದದಲ್ಲಿರುವಂತಹ ಪ್ರೌಢಿಮೆ ನಿಜವಾಗ್ಲೂ ನನ್ನಲ್ಲಿರುವುದಕ್ಕೆ ಸಾರ್ಥಕ ನೀನು. ಆದ್ರೆ ಆ ಸಂದರ್ಭ ಹೇಗೆ ಹಾಗ ಮಾತಾಡಿದ್ರೆ ಮಾತ್ರ ಕೆಲವರೊಬ್ಬ ನೆಗೆ ಹಾಕ್ತಾರೆ, ಇಲ್ಲ ಅಂದ್ರೆ ಯಾರು ನಗ್ತಾರೆ. ಆದ್ರೆ ಒಂದು ನಿಮಗೆ ಏನ್ ಸಮಾಧಾನ ಗೊತ್ತುಂಟ, ನಗಿಸ್ಬೇಕು ಅನ್ನುವಂತಹ ಆ ನಿನ್ನ ಪ್ರಯತ್ನ ಉಂಟಲ್ಲ, ನಿಜವಾಗ್ಲೂ ಅದಕ್ಕೆ ನಾನು ಮೆಚ್ಚುಗೆ. ಅವಕಾಶ ನೀವು ಕೊಡ್ತೀರಾ? ಸರಿಯಪ್ಪ, ಹೇಳು. ನಿಮ್ಮ ಅವಕಾಶದಿಂದ ನಾನು ಇಲ್ಲಿಯವರೆಗಾಗಿ ಬಂದು ಹಾಗೆ ಒಡೆಯ ಹೊರಟೆ ಕಣ್ಣಿಗೆ ನಿದ್ದೆ ಬಂತು. ಕಣ್ಣಿಗೆ ನಿದ್ದೆ ಬಂತು. ಕಣ್ಣು ಮುಚ್ಚಿದೆ ಪ್ರಭು. ಮತ್ತೆ ಕಣ್ಣು ತೆಗೆದು ನೋಡ್ತೇನೆ, ಬೆಳಗಾಯಿ. ಕಣ್ಣು ಮುಚ್ಚಿದೆ, ಮತ್ತೆ ಕಣ್ಣು ತೆಗೆದು ನೋಡ್ತೇನೆ, ಬೆಳಗಾಯಿ. ಹಾಗೆ ರಾತ್ರಿ ನಿದ್ದೆ ಬಂದಾಗ ಕಣ್ಣು ಮುಚ್ಚೋದೆ, ಬೆಳಿಗ್ಗೆ ಎದ್ದ ಮೇಲೆ ಗೊತ್ತಾಗಬೇಕು ಕಣ್ಣು ತೆಗೆದು ಬೆಳಿಗ್ಗೆ ಎದ್ದ ಮೇಲೆ ಗೊತ್ತಾಗ. ಹೌದು ಪ್ರಭು. ಹಾಗೆ ಹೊರಡ್ತಾ ಮುಂದೊಂದು ಹೊರಟೆ ಪ್ರಭು. ಅದು ಎಲ್ಲಂತ ಕೇಳಿ ಹೇಳು. ಸರಿ, ಮತ್ತೆ ಮುಂದೆ ದೇಶದಲ್ಲಿ ಹೇಗುಂಟು ಎನ್ನುವುದನ್ನು ಹುಡುಕ್ತಾ ಮುಂದೆ ಹೊರಟೆ ಪ್ರಭು. ಸರಿ, ಹೋಗಿ ನಿಂತದ್ದು ನೋಡಿದ್ರೆ ಅದೇ ಕಾಶಿ. ಹಾಗೆ ಧಾವಿಸುತ್ತಾ ಮುಂದೊತ್ತಿದಂತಹ ನೀನು ಕಾಶೀಪುರವನ್ನು ಪ್ರವೇಶಿಸಿದೆ. ಹೌದು, ಸರಿ, ಕಾಶಿಗೆ ಹೋದೆ ಪ್ರಭು. ಕಾಶಿ ವಿಶ್ವನಾಥನನ್ನು ಕಂಡೆ. ಕಾಶಿ ವಿಶ್ವನಾಥನನ್ನು ಕಂಡೆ. ಹೌದು. ಆ ದೇವರನ್ನು ನಮಿಸುತ್ತಾ ಮುಂದೆ ಏನುಂಟು ಅಂತ ನೋಡಿದೆವು ಪ್ರಭು. ಅದು ವಿಶೇಷ ಉಂಟು ಪ್ರಭು. ಏನು ವಿಶೇಷ? ಹೊಂಡ ಕಡ್ದಿದ್ದಾರೆ, ಮಾವಿನ ಮರ ಕಡ್ದಿದ್ದಾರೆ, ಹಾಗೆ ತಳಿರು ತೋರಣಗಳ ಶೃಂಗಾರ ನೆರವೇರ್ತಾ ಉಂಟು. ಏನು ವಿಶೇಷ ಇರಬಹುದು? ಸರಿ ಅಂತ ವಿಚಾರ ಮಾಡಿದಾಗ ಹೊಂಡ ಕಡಿಯುವುದು ಯಾಕೆ? ಕಂಬ ಊರುವುದಕ್ಕೆ. ಮರ ಕಡಿಯುವುದು ಯಾಕೆ? ಮಾವಿನ ಮರ ತೋರಣಕ್ಕಾಗಿ. ಸರಿ, ತೋರಣವನ್ನ ಶೃಂಗರಿಸುತ್ತಾ ಇದ್ದಾರೆ. ಹಾಗೆ ವಿಷಯ ತಿಳಿದುಕೊಳ್ಳಬೇಕಲ್ಲ. ನಾನು ಗುಪ್ತನಾಗಿ ಹೋದದ್ದಲ್ಲ. ಹೋದೆ ಕೇಳಿದಾಗ ಅಲ್ಲಿ ವಿಶೇಷ ಉಂಟು ಪ್ರಭು. ಏನು ವಿಶೇಷ?
ವಿಷಯ ತಿಳ್ಕೊಂಡೆ. ಹಾ. ಏನ್ ವಿಷಯ ಇರ್ಬಹುದು? ಏನು? ಏನಿರ್ಬಹುದು? ಆ ಕಾಶಿ ದೇಶದಲ್ಲಿ ಹಾ. ಪ್ರಸವ ಸೇನ ಇದ್ದನಲ್ಲ. ಎಂತದ್ದು? ಪ್ರಸವ ಸೇನ. ಪ್ರತಾಪ ಸೇನ. ಹೌದು, ಅದೇ ಸೇನ. ಹಾ. ಹಾಗೆ ಅವನಿಗೆ 3 ಮಂದಿ ಹೆಣ್ಮಕ್ಕಳಿದ್ದಾರೆ. ಅವರು ಯೋಗ್ಯರಿಗೆ ಅವರಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತಾರೆ. ಅದಕ್ಕೇನೀಗ? ಹಾಗೆ 3 ಮಂದಿ ಹೆಣ್ಮಕ್ಕಳಿದ್ದಾರೆ. ಹಾ. ವಿಶೇಷ ಏನು ಕೇಳಿದ್ದಾರೆ, ಅದರಲ್ಲೇ ಉಂಟು ಒಡೆಯ. ಏನ್ ವಿಶೇಷ? ಏನು ವಿಶೇಷ ಅಂತ ಕೇಳಿದೆ. ಹಾ. ಹಾಗೆ ಅವರು ಮದುವೆಯಂತೆ ಒಡೆಯ. ಹಾ, ಹುಟ್ಟಿದ ಮೇಲೆ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಾದದ್ದು ತಂದೆಯಾದವನ ಆದ್ಯ ಕರ್ತವ್ಯ. ಹೌದು. ಹಾಗಾಗಿ ಅವನು ಮದುವೆ ಮಾಡಲು ನಿರ್ಣಯಿಸಿದಿರ್ಬೋದು. ಅದರ ಎಂತ ವಿಶೇಷ ಉಂಟು? ಅದು ವಿಶೇಷ ಉಂಟು ಪ್ರಭು. ಹಾ. ಅವ ಮದುವೆ ಹೇಗೆ ಹೇಗೆ? ಪತ್ರಾಸ್ ಬರ್ದಿದ್ದ. ಹಾ? ಪತ್ರ ಬಹುಶಃ ಪತ್ರ ಇರಬೇಕೇನೋ. ಪತ್ರ ಒಂದೇ ಇತ್ತು. ಹಾ, ಪತ್ರವೇ. ಹೌದು. ಹಾ, ಸರಿ ಸರಿ. ಪತ್ರವೇ. ಹಾ. ಪತ್ರ ಹಾ. ಅಂದ್ರೆ ಹಲವು ಜನರಿಗೆ ಕೊಡುವುದು. ಪತ್ರಗಳು. ಅನೇಕ ಜನರಿಗೆ. ಪತ್ರಗಳು. ಹಾ. ಅದಕ್ಕಾಗಿ ಹಾ. ಪತ್ರ. ಹಾ, ಸರಿಯಪ್ಪ. ಹಾ. ಹಾಗೆ ಹಾ. ಪತ್ರವನ್ನು ಬರೆದಿದ್ದಾರೆ. ಹಾ. ಹೇಗೆ ಉಂಟು? ಹೇಗೆ? ಅವರ ಮದುವೆ ನಿಶ್ಚಯ ಆಗಲಿಲ್ಲ. ನಿಶ್ಚಯ ಆಗದೆ ಇದ್ರು ಅವರು ಎಲ್ಲ ಅರಸ ಮಕ್ಕಳಿಗೆ ಹಾ. ಪತ್ರ ಕೊಡುವುದು. ಹಾ, ಪತ್ರಗಳನ್ನು ಕಳುಹಿಕೊಟ್ಟು ಕೊಟ್ಟು ಅವರಿಗೆ ಅವರಿಗೆ ಕರೆದುಕೊಳ್ಳುವುದು. ಹಾ. ಹೇಗೆ? ಆ ಅರಸ ಮಕ್ಕಳೆಲ್ಲ ಬಂದು ಹಾ. ಅವರು ಒಬ್ಬರದೊಬ್ಬರಿಗೆ ತಾಕ್ಸು. ಹಾ 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 ಹಾ. ಎಂತದ್ದು? ಅವರು ಒಬ್ಬರೊಬ್ಬರಿಗೆ ತಾಕ್ಸು. ಹಾ, ಬಹುಶಃ ಹೀಗಿರಬೇಕೇನೋ. ಹಾ. ಅರಸು ಮಕ್ಕಳಿಗೆಲ್ಲರಿಗೂ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅವರು ಬಂದ ನಂತರದಲ್ಲಿ ಒಬ್ರಿಗೊಬ್ರು ತಾಕ್ಸು. ಹೋರಾಟ ಅಂತ ಹೇಳಿ ಸಹಾಯ ಅದಲ್ರಿ, ಹಾ. ಅದು ಬಾಣ. ಹಾ, ಅದೇ ಹೋರಾಟ ಅಂತ ಹೇಳಿ ಹೋರಾಟ ಮಾಡುವುದು. ಹಾ. ಆ ಹೋರಾಟದಲ್ಲಿ ಎಲ್ಲವರನ್ನು ಗೆದ್ದು ಯಾರು ವಿಜಯಶಾಲಿ ಆಗ್ತಾರೆ ಹಾ. ಅವರು 3 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡು. ವಿಕ್ರಮ ಪಣ. ಹೌದು. ಹಾ 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 ಹಾ. ಪಣವಂತೆ. ಹಾ. ಒಡೆಯ ಓ. ಬರ್ತಾ ಇದ್ದಾರೆ. ಹಾ. ದೊಡ್ಡ ಮುಂಡಾಸ್ನವರು, ಹಾ. ಸಣ್ಣ ಮುಂಡಾಸ್ನವರು, ಹಾ. ಕ್ಯಾದಿಗೆ ಮೂಳೆಯವರು, ಹಾ. ಕಿರೀಟದವರು, ಹಾ. ಎಂತೆಂತವ್ರು ಒಬ್ಬ ಬರ್ತಾ ಇದ್ದ. ಹಾ. ಅವ ಬರುವುದಕ್ಕೆ ಆಗುವುದಿಲ್ಲ, ಹೊಟ್ಟೆ ಮುಂದುಂಟು. ಹಾಗೆ ಅವನ ಕಟ್ಟಿದ ಮುಂಡಾಸ್ ಹಿಂದುಂಟು. ಹಾ. ಬರ್ತಾ ಇದ್ದಾನೆ. ಹಾ. ಎಲ್ಲ ಹೋಗ್ತೀವ? ಹಾ. ನಾನು ಮದುವೆಗೆ ಹೋಗ್ತೇನೆ, ನೀವು ಹೋಗಿ ಮುಟ್ಬಹುದು ಹಾ. ಅಂತ ಯೋಚನೆ ಮಾಡಿ ಸರಿ. ಹೋಗಪ್ಪ ಅಂತ ಹೇಳಿ ಬಂದೆ. ಹಾ. ಒಡೆಯ ಹೌದು, ನಮ್ಮ ಒಡೆಯ ಹ್ಮ್. ಎಷ್ಟೊತ್ತಿಗೆ ಬರ್ತಾನೆ ಹಾ. ಅಂತ ನಾನು ಯೋಚನೆ ಮಾಡ್ತಾ ಹಾ. ನಮ್ಮ ಒಡೆಯನ ಮುಂಡಾಸ್ ನಾನು ಕಾಣಲೇ ಇಲ್ಲ. ಹಾ 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 ಹಾ. ಹಾಗಾದ್ರೆ ಹಾ. ಒಡೆಯ ನೀವು ಹೋಗ್ಲೇ ಇಲ್ವೋ? ಹ್ಮ್. ಆ ಹೆಣ್ಣು ಮಕ್ಕಳು ನಿಮ್ಗೆ ಬೇಡ ಅಂತನೋ ಹಾ. ಅಥವಾ ನಿಮ್ಗೆ ಆ ಲೇಖನ ಕೊಡದೆ ನೀವು ಹೋಗ್ಲಿಲ್ವೋ? ನಿಮಗ್ ಕೊಡ್ಲಿಲ್ವೋ?
ಿ